6 7 ಬರುತ್ತಾ? ಇದು ಇದ್ರೊಳಗಡೆ ಬರುತ್ತಾ ಬೇರೆದಲ್ಲಿ ಬರುತ್ತಾ? 0 ಗಿಂತ ಜಾಸ್ತಿನಾ 1 ಗಿಂತ ಕಡಿಮೆನಾ? ಇದು ಎಸ್. -1.5 ಇದೆ. ಈಸ್ ಇಟ್ ಪಾಸಿಬಲ್? ಅದು ನೋ ಅಂತ ಹಾಕಿ. 15% ಇದೆ, ಅದು 0% ಗಿಂತ ಜಾಸ್ತಿ, 100% ಗಿಂತ ಕಡಿಮೆ, ಅದನ್ನು ಎಸ್, ಅದು ಟಿಕ್ ಮಾರ್ಕ್ ಹಾಕ್ರಿ. 0.7 ಅದನ್ನು ಆಗ್ಬೋದು, ಇಲ್ಲ ಐತಲ್ವಾ? 0.7 ಅಂದ್ರೆ ಇಟ್ ಇಸ್ ಮೋರ್ ಗ್ರೇಟರ್ ದ್ಯಾನ್ 0 ಲೆಸ್ ದ್ಯಾನ್ ಅದು 1 ಇಷ್ಟು 0.05 ಪಿ ಡ್ಯಾಶ್ ಕ್ವೆಶ್ಚನ್ ಮಾರ್ಕ್. ಏನ್ ಫಾರ್ಮುಲಾ ಹಾಕ್ಬೇಕು? PE ಕೊಟ್ಟಿದ್ದಾರೆ, PE ಡ್ಯಾಶ್ ಕೇಳ್ತಾ ಇದ್ದಾರೆ. ಸೊ PE plus P dash ಪ್ಲಸ್ PE ಡ್ಯಾಶ್ is equal to 1. is equal to 1. ಇಲ್ಲಿ ನೋಡ್ಕೊಳ್ಳಿ, ಆಮೇಲೆ ಮಾತಾಡ್ಕೊಳ್ಳಿ. ಜುಟ್ಟೆಲ್ಲ ಆಮೇಲೆ ನೋಡಿರುತ್ತೆ. ಜುಟ್ಟ 0. ನಾವೇ ಬಿಡ್ಕೊಂಡು ಇದೇ ಸಮ್ ಕೊಟ್ಟರೆ ಎಷ್ಟೊಂದು ಸರಿ ಅರ್ಥ ಆಯ್ತಲ್ವಾ? ಸೊ PE 1 ಮಾರ್ಕ್ ಅಲ್ಲಿ ಕೇಳಿದ್ದಾರೆ, PE 0.05, PE ನಾಟ್ ಕೇಳಿದ್ದಾರೆ. ಆ ಎರಡು ಸೇರಿ ಎಷ್ಟಾಗಿದೆ? 1. PE ಎಷ್ಟಿದೆ? 0.7. ಇದು ಗೊತ್ತಿಲ್ಲ ನಮಗೆ, ಇದನ್ನ ಆ ಕಡೆ ಕಳಿಸ್ಬಿಡಿ. ಸೊ PE ಡ್ಯಾಶ್ is equal to 1 minus 0.0. ಇದನ್ನ ಸಬ್ಟ್ರಾಕ್ಟ್ ಮಾಡಕ್ ಬರ್ತಾ ಹೇಳ್ಕೊಡ್ಬೇಕಾ? 1.00 0.05 ಇಲ್ಲಿ ಇಟ್ಬಿಟ್ಟು 0 ನ ಇಲ್ಲಿ ಬಂದ್ರೆ 10 ಆಯ್ತಾ? ಈಗ 9 ಇಟ್ಬಿಡ್ಬೇಕಾ? ಇಲ್ಲೊಂದು ಬಂತಾ? 10 ಅಲ್ಲಿ 5 ಹೋದ್ರೆ 5, 9 ಅಲ್ಲಿ 0 ಹೋದ್ರೆ 9. ಎಷ್ಟು ಬಂತು ಇದು ಆನ್ಸರ್? 0.9. Anybody has any doubt in this? ಬರ್ಕೊಳ್ಳಿ, ಓದ್ತೀನಿ, ಕೇಳಿಸ್ಕೊಳ್ಳಿ. ಚಿಲ್ಡ್ರನ್, ಎ ಬ್ಯಾಗ್ ಕಂಟೈನ್ಸ್ ಲೆಮನ್ ಫ್ಲೇವರ್ಡ್ ಕ್ಯಾಂಡೀಸ್. ಬರೀ ಒಂದು ನಿಮಿಷ ಆಮೇಲೆ ಬರ್ಕೊಳ್ಳಿ, ನೋಡ್ಕೊಳ್ಳಿ. ಬ್ಯಾಗ್ ಅಲ್ಲಿ ನಾನು ಲೆಮನ್ ಕ್ಯಾಂಡೀಸ್ ಹಾಕಿದ್ದೀನಿ. ಯಾವ್ದು ಹಾಕಿದ್ದೀನಿ? ಲೆಮನ್ ಕ್ಯಾಂಡೀಸ್ ಮಾತ್ರ ಹಾಕಿದ್ದೀನಿ ಬ್ಯಾಗ್ ಒಳಗೆ. ಮಾಲಿನಿ ಟೇಕ್ಸ್ ಔಟ್ ಕ್ಯಾಂಡಿ ವಿತೌಟ್ ಲುಕಿಂಗ್ ಇಟ್. ಇವಾಗ ಲೆಮನ್ ಕ್ಯಾಂಡೀಸ್ ಎಲ್ಲ ಹಾಕ್ಬಿಟ್ಟು ಮಾಲಿನಿ ಕೊಟ್ಟೆ, ಮಾಲಿನಿ ತೆಗಿಬೇಕು. ತೆಗೆದಾಗ ಏನ್ ಪ್ರಾಬಬಿಲಿಟಿ ಬರುತ್ತೆ ಅಂದ್ರೆ ಆರೆಂಜ್ ಫ್ಲೇವರ್ ಕ್ಯಾಂಡಿ ಅಂತ ಕೊಟ್ಟಿದ್ದಾರೆ, ಬರುತ್ತಾ? ಇಂಪಾಸಿಬಲ್, 0 ಅಂತ ಹಾಕಿ. ನಾನು ಹಾಕಿರೋದಲ್ಲ ಎಂತ ಕ್ಯಾಂಡೀಸ್, ಅವ್ರು ತೆಗೆದುಕೊಂಡ್ರೆ ಏನೋ ಆರೆಂಜ್ ತರ ಬರುತ್ತೆ ಅಂತ ಹೇಳಿದ್ರು. ಸೆಕೆಂಡ್, ಎ ಲೆಮನ್ ಫ್ಲೇವರ್ ಕ್ಯಾಂಡಿ. ಎಸ್, ಶ್ಯೂರ್ ಒಂದು ಶ್ಯೂರ್ ಇವೆಂಟ್, ಸರ್ಟೇನ್ ಅಂತ ಹೇಳ್ಬೋದು. ಹಾಕಿರೋದೇ ನಾನು ಲೆಮನ್ ಫ್ಲೇವರ್, ಅವಳು ಕೈ ಹಾಕಿ ತೆಗೆದ್ರೆ ಬಂದೇ ಬರ್ಬೇಕು ತಾನೆ, ಅದು ಬಂದೇ ಬರುತ್ತೆ. ಇದು ಆರೆಂಜ್ ಫ್ಲೇವರ್ಡ್ ಹಾಕಿರೋದೇ ಲೆಮನ್, ಆರೆಂಜ್ ಎಲ್ಲಿಂದ ತರಲಿ? ಆಮೇಲೆ ಹಾಕಿರೋದೇ ಲೆಮನ್ ಅಂದ್ಮೇಲೆ ತೆಗೆದ್ರೆ ಲೆಮನ್ ಬಂದೇ ಬರುತ್ತೆ. ಸೊ ಮೊದಲನೇದು 0 ಇಂಪಾಸಿಬಲ್, ಎರಡನೇದು 1 ಸರ್ಟೇನ್. ನೆಕ್ಸ್ಟ್ 7th one ನೋಡಿ. ನಾಟ್ ಇ ಕೊಟ್ಟಿದ್ದಾರೆ, ನಾವು ಇ ಫೈಂಡ್ ಮಾಡಬೇಕು. ಪ್ರಾಬಬಿಲಿಟಿ ಆಫ್ ಈವೆಂಟ್ ನಾಟ್ ಹ್ಯಾಪನಿಂಗ್ ಕೊಟ್ಬಿಟ್ಟಿದ್ದಾರೆ. P ಡ್ಯಾಶ್ is equal to 0.992 PE question mark. ಇದೆನ್ ಮಾಡೋದೀಗ? ಸೇಮ್ ಫಾರ್ಮುಲಾ. ಅವಾಗಲೇ PE ಕೊಟ್ಟಿದ್ರು, PE ಡ್ಯಾಶ್ ಕಂಡು ಹಿಡಿದ್ವಿ. ಇವಾಗ PE ಡ್ಯಾಶ್ ಕೊಟ್ಟಿದ್ದಾರೆ, PE ಫೈಂಡ್. ದ ಚಿಲ್ಡ್ರನ್ ಡು ನಾಟ್ ಹ್ಯಾವಿಂಗ್ ಬರ್ತ್ಡೇ, ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ಇಷ್ಟಿದೆ? ದ ಚಿಲ್ಡ್ರನ್ ಹ್ಯಾವಿಂಗ್ ಬರ್ತ್ಡೇ ನಾವು ಫೈಂಡ್ ಮಾಡಿ. ಈ ಮಂತ್ ಅಲ್ಲಿ ಬರ್ತ್ಡೇ ಇಲ್ದಿದ್ದವ್ರದ್ದು ಇಷ್ಟಿದೆಯಂತೆ, ಇರೋರ್ದು ಎಷ್ಟು? ನಾಟ್ ಹ್ಯಾಪನಿಂಗ್ ಇಷ್ಟಿದೆ, ಹ್ಯಾಪನಿಂಗ್ ಎಷ್ಟಿದೆ ಅಂತ ಫೈಂಡ್ ಮಾಡಬೇಕು. ಏನ್ ಫಾರ್ಮುಲಾ? PE ಪ್ಲಸ್ PE ಡ್ಯಾಶ್ ಇಸ್ ಈಕ್ವಲ್ ಟು PE ಗೊತ್ತಿಲ್ಲ, ಹಂಗೆ ಬರ್ಕೊಳ್ಳಿ. ಪ್ಲಸ್ 0.9 ಎಷ್ಟು? 0.9 ಇದನ್ನ ಆ ಕಡೆ ಕಳಿಸ್ಬಿಡು. ಮೈನಸ್. ಸೊ PE 1 minus 0. ಎಷ್ಟು ಬರುತ್ತೆ? ಸಬ್ಟ್ರಾಕ್ಟ್ ಮಾಡಲ್ಲ ನಾನೇ. ಏನ್ ಬರುತ್ತೆ? 0.008. 0.008. ಇದು ಸಬ್ಟ್ರಾಕ್ಟ್ ಮಾಡಿ ತೋರಿಸ್ಬೇಕು ಅಂತ ಗೊತ್ತಾಗುತ್ತಾ? ಬರ್ಕೊಳ್ಳಿ. 3 5 5 5
ಇದು ಟೋಟಲ್ ನಂಬರ್ ಆಫ್ ಇವೆಂಟ್ಸ್ ಹೋಲ್ ಡಿವೈಡೆಡ್ ಬೈ Favorable, favorable. ಟೋಟಲ್ ಎಷ್ಟು 8. ಯಾವ್ದಾದ್ರು ನೋಡ್ಕೊಳ್ಳಿ ನಿಮಿಷ. ಇದೇ ತರ ಸಮ್ ಕೊಡೋದು ಎಕ್ಸಾಮ್ ಅಲ್ಲಿ ನೋಡ್ಕೊಂಬಿಡಿ ಅನ್ಸರಿ. ರೆಡ್ ಬ್ಲಾಕ್ ಕೊಟ್ಟಿರ್ತಾರೆ ಅಥವಾ ಇನ್ನೊಂದು ಯಾವ್ದಾದ್ರು ನೆಕ್ಸ್ಟ್ ಅಲ್ಲಿ 3 ಕಲರ್ ಕೊಟ್ಟಿರ್ತಾರೆ. ಫಸ್ಟ್ ಏನ್ ಮಾಡ್ಬಿಡ್ಬೇಕು, ಅದನ್ನ ಟೋಟಲ್ ಮಾಡ್ಬಿಡಿ. ಟೋಟಲ್ ಎಷ್ಟಾಯ್ತು ಟೋಟಲ್ 8. ಇವಾಗ ಫಸ್ಟ್ ಕ್ವಶನ್, ರೆಡ್ ಎಷ್ಟು ಅಂತ ಕೇಳಿದ್ದಾರೆ. ಪ್ರಾಬಬಿಲಿಟಿ ಆಫ್ favorable outcomes divided by total number of outcomes. ಬರೆದು ಫಾರ್ಮುಲಾ ಏನು, Favorable outcomes divided by total number of ಬರಿಬಹುದು. ಓಕೆ, Total number of ಫೇವರಬಲ್ ಔಟ್ಕಮ್ಸ್, ನಂಬರ್ ಆಫ್ total number of possible outcomes. ಶಾರ್ಟ್ ಫಾರ್ಮ್ ಬರ್ತೀನಿ, ಫುಲ್ ಫಾರ್ಮ್ ಎಕ್ಸಾಮ್ ಅಲ್ಲಿ ಬರಿಬೇಕು. ಹಾ, ರೇಟ್ ಎಷ್ಟಿದೆ ನೋಡಿ, 3 by 8 5 by 8. ಟೋಟಲ್ ಎಷ್ಟಿದೆ ನೋಡಿ. ವಾಟ್ ಇಸ್ ಯುವರ್ ಪ್ರಾಬಬಿಲಿಟಿ? 3 by 8 of getting red ball. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಒನ್, ನಾಟ್ ರೆಡ್. Black 5 by 8. ನಾಟ್ ರೆಡ್ ಅಂದ್ರೆ ಬ್ಲಾಕ್ ತರ ನಾಟ್ ರೆಡ್. ಎಷ್ಟಿದೆ ಟೋಟಲ್? 5 by 8. ಮತ್ತೆ ಫಾರ್ಮುಲಾ ಬರೀಬೇಕು, ನಾನು ಏನ್ ಬರೆಯಲ್ಲ, ನಿಮಗೆ ಗೊತ್ತಲ್ಲ. ಎಷ್ಟು ನಾಟ್ ರೆಡ್? 5. ಟೋಟಲ್ ಎಷ್ಟು? ಫಿನಿಶ್. ಎನಿ ಡೌಟ್? ರೆಡ್ ಎಷ್ಟು? 5. ವೈಟ್ ಎಷ್ಟು? 8. ಗ್ರೀನ್ ಎಷ್ಟು? ಮಾಡ್ಕೊಂಬಿಡಿ. ಟೋಟಲ್ ಎಷ್ಟಾಯ್ತು? 70. ಇವಾಗ ಟೋಟಲ್ ಯಾವತ್ತು ನೀವು 3 ಬರ್ಕೊಂಡು ಟೋಟಲ್ ಮಾಡಿ. ಫಸ್ಟ್ ಕೆಲಸ ಏನ್ ಹೇಳಿ ನಿಮ್ದು? ಇವಾಗ ಕ್ವಶನ್ ಹೋಗಿ. ರೆಡ್ ಎಷ್ಟು ರೆಡ್ ಇದೆ ನೋಡು. 5. ನಾನು ಫಾರ್ಮುಲಾ ಬರೆಯಲ್ಲ, ಎಕ್ಸಾಮ್ 5 by 17. ನೀವು ಬರೆದ್ರೆ By 17. ಫಾರ್ಮುಲಾ ಏನ್ ಮಾಡ್ಬೇಕು? P is equal to favorable number of favorable outcome divided by total number of possible outcomes ಅಂತ ಬರಿಲೇಬೇಕು. ಬರೆದ್ಬಿಟ್ಟು ರೆಡ್ ಎಷ್ಟಿದೆ ಅಲ್ಲಿ? 5 by 17. ಟೋಟಲ್ ಎಷ್ಟಿದೆ? ದಟ್ ಇಸ್ ಯುವರ್ ಪ್ರಾಬ್ಲಮ್. ಎನಿ ಡೌಟ್ಸ್? ಟೋಟಲ್ ನ ಕೆಳಗಡೆ ಬರೆಯೋದು, ಯಾವ್ದು ಕೇಳಿರ್ತಾರೋ ಅದು ಎಷ್ಟಿದೆಯೋ ಅದು ನ್ಯೂಮರೇಟರ್ ಅಲ್ಲಿ ಬರೆಯೋದು. ನೆಕ್ಸ್ಟ್ ಇದೊಂದು ಕೇಳಿದ್ದಾರೆ, ವೈಟ್. 8 by 17. ವೈಟ್ ಎಷ್ಟಿದೆ ನೋಡು. 8 ಇದೆ. 8 ವೈಟ್ ಮಾಡಿ. 8 by 17. ನೆಕ್ಸ್ಟ್ 4 green. 4 by 17. ಅಬ್ಸಲ್ಯೂಟ್ಲಿ ರಾಂಗ್. ನಾಟ್ ಗ್ರೀನ್ ಅಂತಂದ್ರೆ ಓ, ನಾಟ್ ಗ್ರೀನ್. ಸರ್ ಕ್ವಶನ್ ನೋಡ್ಲಿಲ್ಲ ಸರ್. 13 ನಾಟ್ ಗ್ರೀನ್ ಅಂತ ಕೊಟ್ಟವ್ರೆ, ಅಂದ್ರೆ ಗ್ರೀನ್ ಬಿಟ್ಬಿಡ್ಬೇಕು, ಮಿಕ್ಕಿರೋದನ್ನ ಆಡ್ ಮಾಡ್ಕೊಬೇಕು. ಅವಾಗ ಎಷ್ಟಾಯ್ತು? 13 by 17. ಕ್ವಶನ್ ಸರಿ ಓದಿಲ್ಲ ಸರ್. ನೋಡಿ, ಗೊತ್ತಾಗಿಲ್ಲ ಅಂದ್ರೆ ಕೇಳಿ, ಸುಮ್ನೆ ಅನ್ಯಾಯವಾಗಿ ಹಾಫ್ ಮಾರ್ಕ್ಸ್ 1 ಮಾರ್ಕ್ ಕಳ್ಕೊಂಬಾರ್ದು. ನಾಟ್ ಗ್ರೀನ್ ಅಂದ್ರೆ ಗ್ರೀನ್ ಬಿಟ್ಟು ಅಂತ, ಬೇರೆ. ಗ್ರೀನ್ ಬಿಟ್ಟು ನಮ್ಮ ಹತ್ರ ಇನ್ನ ಯಾವ ರೆಡ್ ವೈಟ್ ಅದನ್ನ ಆಡ್ ಮಾಡ್ಕೊಳ್ಳಿ, ಟೋಟಲ್ ಕೆಳಗಡೆ. ನೆಕ್ಸ್ಟ್ ರೆಡ್ ಇದೆ. ಆಮೇಲೆ 1 ರೂಪಾಯಿ ಕಾಯಿನ್ 50. 1 ರೂಪಾಯಿ ಕಾಯಿನ್ ಎಷ್ಟು? 50. ಮತ್ತೆ 2 rupees ಕಾಯಿನ್ 20. 50 rupees ಕಾಯಿನ್ 50 ಪೈಸೆ. ಇವಾಗೆಲ್ಲ ಬಿಡಿ, ಇದೆಲ್ಲ ನಮ್ಮ ಕಾಲದಲ್ಲಿ ಇತ್ತು. 50 ಪೈಸೆ ಕಾಯಿನೇ ಇವಾಗಿಲ್ಲ. ಸರ್ ಅದೇ 25 ಪೈಸೆ. 25 ಪೈಸೆ ಕಾಯಿನ್. 1 ರೂಪಾಯಿ ಕಾಯಿನ್ 20 5 ರೂಪಾಯಿ ಕಾಯಿನ್ 10. If equally likely one of the coin will fall out when the bank is turned out. Total money. Total money. 80 coins. ಇನ್ನೊಂದ್ಸರಿ ಹೇಳ್ತೀನಿ, ನೀಟಾಗಿ ನೋಡ್ಕೊಳ್ಳಿ, ಮಾತನ್ನ ಬಿಡಿ ಒಂಚೂರು. 50 ಪೈಸೆ ಕಾಯಿನ್ಸ್ 100, 1 ರೂಪಾಯಿ ಕಾಯಿನ್ 50, 2 ರೂಪಾಯಿ ಕಾಯಿನ್ 20, 5 ರೂಪಾಯಿ ಕಾಯಿನ್ 10. ಕಾಯಿನ್ಗಳೆಲ್ಲ ಟೋಟಲ್ ಮಾಡೋದಕ್ಕೆ ಎಷ್ಟಾಯ್ತು? ಫಸ್ಟ್ ಕ್ವಶನ್, 50 ಪೈಸೆ ಕಾಯಿನ್. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 50 ಪೈಸೆ ಕಾಯಿನ್. ಫೇವರಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ 50 ಪೈಸೆ ಕಾಯಿನ್ ಎಷ್ಟಿದೆ ನೋಡು. 100 ಬೈ ಟೋಟಲ್ ಎಷ್ಟಾಯ್ತು ನೋಡು. ಯಾವ್ದು ಕ್ವಶನ್ ಕೇಳಿರ್ತಾರೋ ಇಲ್ಲಿ 50 ಪೈಸೆ ಕಾಯಿನ್ಸ್ ತಾನೇ ಕೇಳಿರೋದು. ಎಷ್ಟು ಕಾಯಿನ್ಸ್ ಇದೆ? ಅದು ಎಷ್ಟು ಕಾಯಿನ್ಸ್ ಇದೆ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕಾಯಿನ್ಸ್. ಕ್ಯಾನ್ಸಲ್ ಮಾಡಬಹುದಾ, ಮಾಡಕ್ಕಾಗಲ್ವಾ?
0 0 ಏನಾಯ್ತು A group. 5 ಯಾವ ಟೇಬಲ್ ಕ್ಯಾನ್ಸಲ್ ಮಾಡಬಹುದು 2 ಟೇಬಲ್ 2 next second question not be a 5 rupees coin Sir, 5 rupees coin ಬಿಟ್ಟು ಮಿಕ್ಕಿರೋದು ಅವ್ರಿಗೆ. not be a 5 rupees coin 175. 17 by ಅವಾಗ ಏನು ಇದು ಏನ್ ಮಾಡೋದು? 17 by 8. ಕ್ವಶನ್ ಏನ್ ಬರ್ಕೊಳ್ಳಿ ಕ್ವಶನ್ ಬರೆಯೋಣ ಅಕ್ಕ ನಾಟ್ ಬಿ ಎ 5 rupees ಅಂದವ್ರ ನಾಟ್ ಬಿ ಎ 5 rupees ಅಂದ್ರೆ 5 rupees ಬಿಟ್ಟು ಅಂತ ಮಿಕ್ಕಿರೋದು ಎಷ್ಟಾಯ್ತು ನೋಡು ಆದ್ಮೇಲೆ ಟೋಟಲ್ ಎಷ್ಟು ಅದಕ್ಕೆ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ ನಾನು ನೆಕ್ಸ್ಟ್ ಕ್ವಶನ್ ಟೋಟಲ್ ಎಷ್ಟಾಯ್ತು ಟೋಟಲ್ ಎಷ್ಟು 13. ಅವರು ಮೇಲ್ದು ಪ್ರಾಬಬಿಲಿಟಿ ಕೇಳಿದ್ದಾರೆ ಏನು What is 13? about get the fish taken is 5 by 13 ಏನೂ ಇಲ್ಲ ಅದ್ರಲ್ಲಿ. ಎಲ್ಲ LKG ಹುಡುಗರು ಮಾಡೋ ಲೆಕ್ಕಗಳು ಸರಿ UKG ಮಾಡು. ಮೇಲ್ ಕೊಟ್ಟವ್ರೆ ಫೀಮೇಲ್ ಕೊಟ್ಟವ್ರೆ ಟೋಟಲ್ ಮಾಡ್ಕೋ ಟೋಟಲ್ ಎಷ್ಟಾಯ್ತು 5 by ಅವ್ರು ಕೇಳ್ತಾ ಇದಾರೆ ಕ್ವಶನ್ ಮೇಲ್ ಪ್ರಾಬಬಿಲಿಟಿ ಆಫ್ ಮೇಲ್ ಅಂತ ಕೇಳ್ತಾ ಇದ್ದಾರೆ 5 by 30 ಆಗೋಯ್ತು getting 8 1 by 8. ಟೋಟಲ್ ನಂಬರ್ ಎಷ್ಟಾಯ್ತು ನಂಬರ್ಸ್ 8. 8 ಅನ್ನೋದು ಓನ್ಲಿ ಒನ್ ನಂಬರ್ ಸೊ ವಾಟ್ ಇಸ್ ದ ಪ್ರಾಬಬಿಲಿಟಿ 1 by 8. ಸೆಕೆಂಡ್ ಕ್ವಶನ್ an odd number. ಆಡ್ ಇದರಲ್ಲಿ ಎಷ್ಟು ಆಡ್ 1 ನಂಬರ್ಸ್ 3 ಇದೆ 5 7 4 1 by 4. ಏನು odd number ಇದರಲ್ಲಿ how many odd numbers are there 4. 1 2 3 4 by ಟೋಟಲ್ ಎಷ್ಟು 8 ಅಂದ್ರೆ ಎಷ್ಟಾಯ್ತು 1/8 ಈ ಫಾರ್ಮುಲಾ ಬರೀಬೇಕು ಎಕ್ಸಾಮ್ ಅಲ್ಲಿ ಇಲ್ಲಿ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಬರ್ಕೊಳ್ಳಿ ಎಕ್ಸಾಮ್ ಅಲ್ಲಿ ಅಲ್ಲಿ ಇರೋದೇ ಒಂದೇ ಕ್ವಶನ್ P is equal to number of favorable outcomes divided by by total number of outcomes possible outcomes. ಅಂತ ಬರ್ಬಿಟ್ಟಿದ್ದೀನಿ ಬರೀ ನೆಕ್ಸ್ಟ್ ಗ್ರೇಟರ್ ದೆನ್ 2 ಎಷ್ಟಿದೆ 1 2 6 by 8 6 by 8. ಸೊ ಗ್ರೇಟರ್ A ದೆನ್ number less than 9. 8 by 8 ಗ್ರೇಟರ್ ದೆನ್ 2 Less than 9. ಇದಕ್ಕಿಂತ ಜಾಸ್ತಿ ಇರೋದು ಎಷ್ಟಿದೆ 6 by 8 ಅಂದ್ರೆ ಏನು 3 by 4 ನೆಕ್ಸ್ಟ್ ಫೋರ್ತ್ ಕ್ವೆಶ್ಚನ್ 8 by 8. ಲೆಸ್ ದೆನ್ 9 ಎಲ್ಲ ಲೆಸ್ ದೆನ್ 9 8 by 8. 8 by 8. 8 by 8. ಲೆಸ್ ದೆನ್ 9 ಲೆಸ್ ದೆನ್ 9 ಅಂದ್ರೆ ಎಲ್ಲಾ ನಂಬರ್ಸ್ ಲೆಸ್ ದೆನ್ 9 ಇರೋದು ಹಾಗಾಗಿ ಎಲ್ಲಾ ನಂಬರ್ಸ್ ಎಷ್ಟು ನಂಬರ್ಸ್ ಈ 8 by 8. ಟೋಟಲ್ ಎಷ್ಟು 8 1 total number of outcomes 1. ಇನ್ನೊಂದು ಮಾಡ್ಬಿಡೋಣ ಸರ್ ಬೇಡ. ಸಾಕಾ ಓಕೆ ಎಸ್ ಯು ಕ್ಯಾನ್ ಗೋ